ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಸಂಸ್ಕೃತಿ ಈ ಪಾಠಶಾಲಾದ ಪ್ರಸ್ತುತಿ 10ರಲ್ಲಿ ನಾವು ನಮ್ಮ ಮಕ್ಕಳನ್ನು ಹೇಗೆ ಪ್ರೋತ್ಸಾಹಿಸಬೇಕು, ಅವರು ಮಾಡ್ತಾ ಇರುವಂಥ ಚಟುವಟಿಕೆಗಳನ್ನು ಗುರುತಿಸುವುದು ಹೇಗೆ ಅನ್ನೋ ವಿಷಯವಾಗಿ ಚರ್ಚೆ ಮಾಡ್ತಾ ಇದ್ವಿ. ಒಂದೆರಡು ಸಂಗತಿಗಳನ್ನು ಪ್ರಸ್ತುತಿ 10ರಲ್ಲಿ ನಾವು ಚರ್ಚೆ ಮಾಡಿದ್ವಿ. ವಿಶೇಷವಾಗಿ ನಮ್ಮ ಮಕ್ಕಳು ಮಾಡುವಂಥ ಕೆಲಸಗಳಲ್ಲಿ ಅವರು ಮಾಡ್ತಾ ಇರುವಂಥ ಕೆಲಸದ ಹಿಂದಿರುವ ಪ್ರಯತ್ನ, ಅವರು ಮಾಡ್ತಾ ಇರುವಂಥ ಕೆಲಸದ ಎಫರ್ಟ್, ಅದನ್ನು ಗುರುತಿಸಿ ಹೊಗಳಬೇಕು, ಅದನ್ನು ಚರ್ಚೆ ಮಾಡಿದ್ವಿ. ಹಾಗೆಯೇ ಸ್ಪೆಸಿಫಿಕ್ಕಾಗಿ ನಮ್ಮ ಮಕ್ಕಳು ಮಾಡ್ತಾ ಇರುವಂಥ ಚಟುವಟಿಕೆಗಳಲ್ಲಿ ಯಾವ ಭಾಗವನ್ನು ಗುರುತಿಸಿ ಹೇಳಿದರೆ ಅವರು ಅದನ್ನು ಇನ್ನಷ್ಟು ಚೆನ್ನಾಗಿ ಮಾಡುವಂಥವ್ರು ಆಗ್ತಾರೆ ಅನ್ನೋ ವಿಷಯದ ಕುರಿತು ನಾವು ಚರ್ಚೆ ಮಾಡಿದ್ವಿ. ಮುಂದಿನ ಅಂಶಗಳನ್ನು ಇವತ್ತಿನ ಪ್ರಸ್ತುತಿಯಲ್ಲಿ ಗಮನಿಸೋಣ. 3ನೇ ಅಂಶ ಪ್ರಕ್ರಿಯೆಯನ್ನು ಗುರುತಿಸುವುದು ಅಂತ, ಅಥವಾ ಅದನ್ನು ಗುರುತಿಸಿ ಮಕ್ಕಳಿಗೆ ಹೇಳುವುದು, ಆ ಸಂಗತಿಯನ್ನು ಹೊಗಳುವುದು. ಪ್ರೈಸ್ ದ ಪ್ರೋಸೆಸ್ ಅಂತ ಹೇಳ್ಬೋದು. ಒಂದು ಕೆಲಸವನ್ನು ಸಾಧನೆ ಮಾಡೋದ್ರ ಹಿಂದೆ ಹಂತಗಳಿರುತ್ತೆ, ಸ್ಟೆಪ್ಸ್ ಇರುತ್ತೆ, ಪ್ರಕ್ರಿಯೆ ಇರುತ್ತೆ. ಆ ಪ್ರಕ್ರಿಯೆ ಏನು ಮಾಡ್ತಾ ಇದ್ದಾರೆ ಮಕ್ಕಳು ಅದನ್ನು ಗಮನಿಸ್ಬೋದು. ಉದಾಹರಣೆಗೆ ನಮ್ಮ ಮಗು ಚಿಕ್ಕ ಮಗು ಆಗಿದ್ದರೆ ಆಟಿಕೆಗಳಲ್ಲಿ ಅದು ಟವರ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳಿ. ಜೋಡಿಸ್ಬೇಕು, ಒಂದರ ಮೇಲೊಂದು ಜೋಡಿಸಿ ಅದು ಎತ್ತರದ ಟವರ್ ಮಾಡಬೇಕು ಅಂತ ಹೊರಟಿದೆ. ಅದನ್ನು ಮಾಡುವಾಗ ಅದು ಬೀಳುತ್ತೆ, ಮತ್ತೆ ಕಟ್ಟುತ್ತೆ, ಅದು ಚೆನ್ನಾಗಿ ನಿಲ್ಲುವ ಹಾಗೆ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಅದು ಮಾಡುತ್ತೆ. ಅದು ಮಾಡುವ ಪ್ರಯತ್ನವನ್ನು ನಾವು ಗಮನಿಸಿ, ಅದು ಆ ಟವರನ್ನು ಮಾಡಿ ನಿಲ್ಲಿಸಿದಾಗ, ಗೋಪುರವನ್ನು ಮಾಡಿ ನಿಲ್ಲಿಸಿದಾಗ ಅದನ್ನು ಗುರುತಿಸಿ ಆ ಮಗು ಹೇಳಬೇಕು, ನಾನು ನೋಡ್ತಾ ಇದ್ದೆ ನೀನು ಹೇಗೆ ಮಾಡ್ತಾ ಇದ್ದಿ ಅಂತ. ಮೊದಲು ಬಿದ್ದಾಗ ಅದನ್ನು ಮತ್ತೆ ಎತ್ತಿ ಕಟ್ಟುವಾಗ ನೀನು ಯಾವ್ಯಾವ ರೀತಿಯಲ್ಲಿ ಹೊಸ ಹೊಸ ರೀತಿಯ ಪ್ರಯತ್ನಗಳನ್ನು ಮಾಡಿದಿ, ಅಕ್ಕಪಕ್ಕ ಇನ್ನೊಂದೆರಡು ಗೋಪುರಗಳನ್ನು ಇಟ್ಟು ಆನಂತರ ಅದು ನಿಲ್ಲುವ ಹಾಗೆ ಮಾಡಿದ್ವಿ. ಹೀಗೆ ಒಂದು ಗೋಪುರ ಎತ್ತರವಾಗಿ ನಿಲ್ಲುವ ಹಿಂದೆ ಸಣ್ಣ ಸಣ್ಣ ಸಂಗತಿಗಳನ್ನು, ಹಂತಗಳನ್ನು ಮಗು ಏನು ಮಾಡುತ್ತೆ ಅದನ್ನು ಗಮನಿಸಿ ಹೇಳಿದಾಗ ಮಗುಗೆ ಒಂದು ಔಟ್ಪುಟ್ ಬರಬೇಕು, ಒಂದು ಫಲಿತಾಂಶ ಬರಬೇಕು ಅಂದರೆ ಅದರ ಹಿಂದ್ಗಡೆ ಈ ರೀತಿಯ ಹಂತಗಳಿರುತ್ತೆ, ಪ್ರಕ್ರಿಯೆ ಇರುತ್ತೆ. ಆ ಹಂತಗಳನ್ನು ನಾನು ಚೆನ್ನಾಗಿ ಮಾಡಬೇಕು ಅನ್ನುವ ಭಾವ ನಿರ್ಮಾಣ ಆಗುತ್ತೆ. ಆಗ ಸಹಜವಾಗಿ ಮಗು ಕೆಲಸದಲ್ಲಿ ತೊಡ್ಕೊಳ್ಬೇಕಾದ್ರೆ, ಯಾವುದೇ ಚಟುವಟಿಕೆಯನ್ನು ಮಾಡಬೇಕಾದ್ರೆ ಈ ಎಲ್ಲ ಹಂತಗಳನ್ನು ನಾನು ಚೆನ್ನಾಗಿ ಮಾಡಬೇಕು ಅನ್ನುವ ಭಾವ ಅದು ಮನಸ್ಸಿನಲ್ಲಿ ಗಟ್ಟಿಯಾಗುತ್ತೆ. ಇನ್ನೊಂದು ಉದಾಹರಣೆ ನೋಡೋದಾದರೆ, ನಮ್ಮ ಮಗು ಓದ್ತಾ ಇದೆ ಅಂತ ಅಂದ್ಕೊಳ್ಳಿ. ಒಂದು ವಾಕ್ಯವನ್ನು ಅದು ಓದಬೇಕಾದ್ರೆ ಅದು ಪ್ರಯತ್ನ ಮಾಡುತ್ತೆ. ನಾವು ಗಮನಿಸಿರ್ತೀವಿ, ಆ ಪ್ರಯತ್ನದ ಭಾಗವಾಗಿ ಅದು ಒಂದೊಂದೇ ಪದವನ್ನು ಸರಿಯಾಗಿ ಓದೋದಕ್ಕೆ ಪ್ರಯತ್ನ ಮಾಡುತ್ತೆ. ಎಲ್ಲ ಪದಗಳನ್ನು ಬಿಡಿ ಬಿಡಿಯಾಗಿ ಓದಿದ ನಂತರ ಒಂದು ವಾಕ್ಯವನ್ನು ಅದು ಸರಿಯಾಗಿ ಓದುವ ಪ್ರಯತ್ನವನ್ನು ಮಾಡುತ್ತೆ. ಆಗ ನಾವು ಗಮನಿಸಿ ಹೇಳಬೇಕಾದ್ದು, ನೋಡಿ ನೀವು ಪ್ರತಿಯೊಂದು ಪದವನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಿ, ಸರಿಯಾಗಿ ಕಲ್ತ್ಕೊಂಡು ಆನಂತರ ನೀನು ಮಾಡಿದಂಥ ಈ ವಾಕ್ಯ ಅದು ಚೆನ್ನಾಗಿ ಬಂತು. ಹೀಗೆ ಪ್ರತಿಯೊಂದು ಹಂತವನ್ನು ನೀನು ಚೆನ್ನಾಗಿ ಮಾಡಿದ್ರಿಂದ ನಿನ್ನ ಒಂದು ಔಟ್ಪುಟ್, ಕೊನೆಯ ಒಂದು ನಿನ್ನ ಫಲಿತಾಂಶ ಅದು ಚೆನ್ನಾಗಿ ಬಂದಿದೆ ಅಂತ ಮಗುವಿಗೆ ಹೇಳ್ಬೋದು. ಮುಂದಿನ ಅಂಶ, 4ನೇ ಅಂಶ, ಮಗು ಯಾವುದೇ ಕೆಲಸವನ್ನು ಸ್ವತಂತ್ರವಾಗಿ ಮಾಡಲಿಕ್ಕೆ ಬೇಕಾದಂಥ ಪ್ರೋತ್ಸಾಹವನ್ನು ಕೊಡೋದು. ಯಾವಾಗ ಮಗು ಸ್ವತಂತ್ರವಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತೆ, ಆ ಸ್ವತಂತ್ರವಾಗಿ ಮಾಡಿರುವ ಕೆಲಸವನ್ನು ಗುರುತಿಸೋದು. ಉದಾಹರಣೆಗೆ ತುಂಬ ಚಿಕ್ಕ ಮಕ್ಕಳನ್ನು ನೋಡಿದರೆ ಅವರ ಚಪ್ಪಲಿಯನ್ನು ಅವರೇ ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಯಶಸ್ವಿನೂ ಆಗ್ತಾರೆ. ಹೇಗೆ ಸರಿಯಾಗಿ ಹಾಕ್ಕೊಳ್ಬೇಕು ಇದು ಅವರಿಗೆ ಬರೋ ದೃಷ್ಟಿಯಿಂದ ನಾನು ಇದನ್ನು ಗುರುತಿಸಿದ್ದೀನಿ, ನೀನು ಚೆನ್ನಾಗಿ ಹಾಕೋದನ್ನು ನೋಡಿದೆ. ಅಥವಾ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಯಾವುದೋ ಕಡೆ ನಾವು ಹೊರಟಿರ್ತೀವಿ, ಅವರು ಬ್ಯಾಗನ್ನು ಅವರೇ ಪ್ಯಾಕ್ ಮಾಡ್ಕೊಳ್ತಾರೆ, ಇದನ್ನು ನಾನು ಗಮನಿಸಿದೆ, ಇದು ತುಂಬ ಚೆನ್ನಾಗಿತ್ತು ಅಂತ. ಆಗ ಸಹಜವಾಗಿ ಮುಂದಿನ ಬಾರಿ ಆ ರೀತಿಯ ಕೆಲಸದಲ್ಲಿ ಅವರು ತೊಡ್ಕೊಂಡಾಗ ಸ್ವತಂತ್ರವಾಗಿ ನಾನು ಮಾಡ್ಕೊಳ್ಬಲ್ಲೆ, ನಾನು ಸ್ವತಂತ್ರವಾಗಿ ಮಾಡಬೇಕು, ಈ ಭಾವ ಅದು ಮಕ್ಕಳಲ್ಲಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಇವತ್ತು ನಾವು ವಿಶೇಷವಾಗಿ 2 ಸಂಗತಿಗಳನ್ನು ಗಮನಿಸಿದ್ದೇವೆ. ಒಂದು, ನಮ್ಮ ಮಕ್ಕಳು ಮಾಡುವ ಕೆಲಸದ ಪ್ರೋಸೆಸ್, ಪ್ರಕ್ರಿಯೆಗಳ ಮೂಲಕ ಫಲಿತಾಂಶ, ಔಟ್ಕಮ್ ಬರುತ್ತೆ ಅನ್ನೋದು ಅವರಿಗೆ ಮನವರಿಕೆ ಆಗುವಂಥದ್ದು. ಅವರು ಸ್ವತಂತ್ರವಾಗಿ ಮಾಡಿರುವ ಕೆಲಸಗಳನ್ನು ಗುರುತಿಸಿ, ಈ ರೀತಿ ನೀನು ಸ್ವಂತ ಶಕ್ತಿಯಿಂದ ಸ್ವತಂತ್ರವಾಗಿ ಈ ರೀತಿಯ ಕೆಲಸವನ್ನು ಮಾಡಿದ್ದೀಯಾ ಅಂಥೇಳಿ ಹೇಳುವುದು. ಮಕ್ಕಳು ನಿರಂತರವಾಗಿ ಅವರ ಕೆಲಸಗಳನ್ನು ಅವರಾಗೇ ಮಾಡಿಕೊಂಡು ಹೋಗುವ ಹಾಗೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ 3-4 ಸಂಗತಿಗಳನ್ನು ನಾವು ಮುಂದಿನ ಪ್ರಸ್ತುತಿಯಲ್ಲಿ ನೋಡೋಣ. ನಮಸ್ಕಾರ.